ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಪದ್ಮಾವತಿ ಕಿಚನ್ ಕನ್ನಡ ಚಾನಲ್. ಇವತ್ತು ಮುಖದ ಮೇಲಿರುವಂಥ ಕೂದಲನ್ನೇ ಹೇಗೆ ಹೋಗಲಾಡಿಸೋದು ಬನ್ನಿ ನೋಡೋಣ. ಸಿಂಪಲ್, ಅದು ಮನೇಲೇ ಸಿಗೋವಂಥ ಅಂದರೆ ನಮ್ಮ ಕಿಚನಲ್ಲೇ ಇರುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಹೋಗಲಾಡಿಸ್ಕೋದು. ಮುಖದ ಮೇಲೆ ಕೂದಲಿದ್ರೆ ಕೆಲವರಿಗೆ ತುಂಬ ಮುಜುಗರ ಅನ್ನಿಸ್ತಾ ಇರುತ್ತೆ. ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಹೋಗಲಾಡಿಸ್ಕೋದು. ಕೆಲವರಿಗೆ ಫ್ಯಾಮಿಲಿಯಿಂದ ಅಂದರೆ ಅವ್ರ ಅಮ್ಮ ಅಜ್ಜಿ ಈ ಥರ ಅವರಿಂದ ಕೂಡ ಬಂದಿರುತ್ತೆ. ಇನ್ನು ಕೆಲವರಿಗೆ ಹಾರ್ಮೋನ್ ವೇರಿಯೇಷನಿಂದ ಕೂಡ ಬಂದಿರುತ್ತೆ. ಥೈರಾಯ್ಡ್ ಸಮಸ್ಯೆ ಇರೋರಿಗೂ ಕೂಡ ಬಂದಿರುತ್ತೆ. ಕೆಲವರು ಶೇವ್ ಮಾಡ್ಕೋತಾರೆ, ಅದು ಅಷ್ಟು ಒಳ್ಳೆಯದಲ್ಲ. ಏಕೆಂದರೆ ಮುಖದಲ್ಲಿ ಸ್ಕಿನ್ಸ್ ತುಂಬ ಸೆನ್ಸಿಟಿವ್ ಆಗಿರುತ್ತೆ, ಹಾಗಾಗಿ ಶೇವ್ ಮಾಡಬಾರ್ದು. ಇನ್ನು ಕೆಲವರು ಹೇರ್ ರಿಮೂವ್ ಕ್ರೀಮ್ನ ಯೂಸ್ ಮಾಡ್ತಾರೆ. ಅದರಲ್ಲಿ ತುಂಬ ಕೆಮಿಕಲ್ ಇರುತ್ತಲ್ವ, ಅದನ್ನು ಯೂಸ್ ಮಾಡೋದ್ರಿಂದ ತುಂಬ ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಅದನ್ನು ಯೂಸ್ ಮಾಡಬೇಡಿ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ನೋಡಿ, ಇವಾಗ ಒಂದು ಬಟ್ಲಿಗೆ 2 ಸ್ಪೂನಷ್ಟು ಕಡಲೆ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಟೀ ಸ್ಪೂನಷ್ಟು. ಹಾಗೆ ಕೊಬ್ಬರಿ ಎಣ್ಣೆ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ನಿಂಬೆಹಣ್ಣು ರಸ ಕೂಡ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಹಸಿ ಹಾಲನ್ನು 2 ಸ್ಪೂನಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಪೇಸ್ಟ್ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ನೋಡಿ, ಈ ರೀತಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಇದಾದಮೇಲೆ ಫೇಸ್ಗೆ ಅಪ್ಲೈ ಮಾಡಿ. ಫೇಸ್ ನೀಟಾಗಿ ವಾಶ್ ಮಾಡಿಕೊಂಡು ಫೇಸ್ಗೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ತುಟಿ ಮತ್ತು ಕಣ್ಣು ಬಿಟ್ಟು ಇನ್ನೆಲ್ಲ ಕಡೆ ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ. ಇದಾದಮೇಲೆ ಚೆನ್ನಾಗಿ ಅದು ಡ್ರೈ ಆಗಬೇಕು. ಆಮೇಲೆ ಈಗ ಹೇರ್ ಯಾವ ರೀತಿ ಬೆಳೆದಿರುತ್ತೆ ಅದರ ಆಪೋಸಿಟ್ ಡೈರೆಕ್ಷನಿಂದ ನೀಟಾಗಿ ರಿಮೂವ್ ಮಾಡ್ಕೊಳ್ಳಿ. ಆ ರೀತಿ ಎಲ್ಲ ಉದುರಬೇಕು, ಚೆನ್ನಾಗಿ ಉದುರಿಸ್ಕೊಂಡು ಆಮೇಲೆ ಫೇಸ್ನ ವಾಶ್ ಮಾಡ್ಕೊಳ್ಳಿ ಚೆನ್ನಾಗಿ. ಸೋಪೆಲ್ಲ ಯೂಸ್ ಮಾಡಿಬಿಡಿ, ಹಾಗೆ ವಾಶ್ ಮಾಡ್ಕೊಳ್ಳಿ. ಇದರಿಂದ ಪಿಂಪಲ್ಸ್ ಆಗಲಿ ಕಪ್ಪು ಕಲೆಗಳಾಗಲಿ ಎಲ್ಲ ರಿಮೂವ್ ಆಗಿ ಸ್ಕಿನ್ ತುಂಬ ಗ್ಲೋಯಿಂಗ್ ಆಗಿರುತ್ತೆ ಫ್ರೆಂಡ್ಸ್. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದೆ ಯಾವ ರೀತಿ ರಿಮೂವ್ ಮಾಡ್ಕೊಳ್ಳೋಣ ಅಂತ ನೋಡಿದ್ರೆ, ಇದನ್ನು ವಾರದಲ್ಲಿ 2ರಿಂದ 3 ಸಲ ಯೂಸ್ ಮಾಡಿ. 1 ತಿಂಗಳಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.